ನಮಸ್ಕಾರ ಸ್ನೇಹಿತರೆ. ದೀಪಾವಳಿಯ 4ನೇ ದಿನವನ್ನು ಬಲಿಪಾಡ್ಯಮಿ ಅಥವಾ ಗೋವರ್ಧನ ಪೂಜೆ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಹಬ್ಬವಲ್ಲ, ಇದು ನಿಜವಾದ ರಾಜತ್ವ, ತ್ಯಾಗ ಮತ್ತು ಶರಣಾಗತಿಯ ಜಯದ ದಿನ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಬೆಳಕನ್ನು ಹುಡುಕುತ್ತಿದ್ದೇವೆ, ಆದರೆ ನಿಜವಾದ ಬೆಳಕು ದೇವರ ಸನ್ನಿಧಿಯಲ್ಲಿ ಅಹಂಕಾರವನ್ನು ತ್ಯಜಿಸಿದಾಗ ಮಾತ್ರ ಅರಳುತ್ತದೆ. ಬಲಿಚಕ್ರವರ್ತಿಯ ದೈವಿಕ ಕಥೆ. ಪುರಾಣಗಳಲ್ಲಿ ಬಲಿಚಕ್ರವರ್ತಿ ಒಂದು ಅದ್ಭುತ ವ್ಯಕ್ತಿ. ಅವರು ಮಹಾದಾನಿ, ಧರ್ಮಪರ, ಪ್ರಜೆಗಳಿಗೆ ಪ್ರಿಯವಾದ ರಾಜ. ಆದರೆ ನಿಧಾನವಾಗಿ ಅವರೊಳಗೆ ಅಹಂಕಾರ ಬೆಳೆಯತೊಡಗಿತು. ನಾನು ದೇವತೆಗಳಿಗೆ ಸಮಾನ, ನನಗೆ ಎಲ್ಲವಿದೆ, ನಾನು ಎಲ್ಲರಿಗೂ ಕೊಡಬಲ್ಲೆ ಎಂಬ ಭಾವನೆ. ಅದನ್ನು ತಿದ್ದಲು ಶ್ರೀ ವಿಷ್ಣು ವಾಮನ ಅವತಾರದಲ್ಲಿ ಬಂದರು. ವಾಮನ ದೇವರು ಚಿಕ್ಕದಾದ ಬಾಲಕನ ರೂಪದಲ್ಲಿ ಬಂದು ಬಲಿರಾಜನಿಗೆ ಹೇಳಿದರು, ಸ್ವಾಮಿ, ನನಗೆ ಕೇವಲ 3 ಹೆಜ್ಜೆ ಭೂಮಿ ಬೇಕು. ಬಲಿ ನಗುತ್ತಾ ಒಪ್ಪಿಕೊಂಡರು. ಆದರೆ ವಾಮನ ಅವತಾರ ಕ್ಷಣಾರ್ಧದಲ್ಲಿ ವಿಸ್ತರಿಸಿ ಮಹಾವಿಷ್ಣುವಾಗಿ ರೂಪಾಂತರಗೊಂಡರು. ಮೊದಲ ಹೆಜ್ಜೆಯಲ್ಲಿ ಆಕಾಶವನ್ನು ಮುಟ್ಟಿದರು, 2ನೇ ಹೆಜ್ಜೆಯಲ್ಲಿ ಭೂಮಿಯನ್ನು ಆವರಿಸಿದರು. 3ನೆಯ ಹೆಜ್ಜೆ ಇಡುವ ಸ್ಥಳವಿಲ್ಲದೆ ಬಲಿ ತಾನು ತಲೆಯನ್ನು ಅರ್ಪಿಸಿದನು. ಶರಣಾಗತಿಯ ಶಕ್ತಿ. ಆ ಕ್ಷಣದಲ್ಲಿ ವಾಮನ ವಿಷ್ಣು ಪ್ರೀತಿಯಿಂದ ಬಲಿಯನ್ನು ಆಶೀರ್ವದಿಸಿದರು. ನೀನು ಅಹಂಕಾರವನ್ನು ತ್ಯಜಿಸಿದ್ದೀಯಾ, ನೀನು ನಿಜವಾದ ರಾಜ. ನಿನ್ನ ಜನರು ನಿನ್ನನ್ನು ಪ್ರೀತಿಯಿಂದ ಸ್ಮರಿಸಲಿ. ಇದರಿಂದ ಬಲಿಚಕ್ರವರ್ತಿಯು ಪಾತಾಳ ಲೋಕದ ರಾಜನಾಗಿ ಪ್ರತಿ ವರ್ಷ ಭೂಮಿಗೆ ಬರುವ ಅನುಗ್ರಹ ಪಡೆದನು. ಅದಕ್ಕೆ ಈ ದಿನವನ್ನು ಬಲಿಪಾಡ್ಯಮಿ ಅಥವಾ ಬಲಿ ಪ್ರತಿಪದ ಎಂದು ಕರೆಯುತ್ತಾರೆ. ಇದು ಒಂದು ಅದ್ಭುತ ಸಂದೇಶ ನೀಡುತ್ತದೆ. ಅಹಂಕಾರದ ಸೋಲು ಅಂದರೆ ಮಾನವನ ಜಯ. ತ್ಯಾಗವೇ ನಿಜವಾದ ಧನ ಸಂಪತ್ತು. ಗೋವರ್ಧನ ಪೂಜೆಯ ಕತೆ. ಈ ದಿನ ಕೃಷ್ಣನ ಗೋವರ್ಧನ ಪರ್ವತದ ಕಥೆಯೂ ಜೋಡಣೆಯಾಗಿದೆ. ಕೃಷ್ಣನು ಬ್ರಜವಾಸಿಗಳಿಗೆ ಹೇಳಿದ, ಇಂದ್ರನ ಬದಲು ಪ್ರಕೃತಿಯೇ ನಮಗೆ ಜೀವ ನೀಡುತ್ತದೆ, ಅದನ್ನು ಪೂಜಿಸೋಣ. ಅವರು ಎಲ್ಲರನ್ನೂ ಸೇರಿಸಿ ಗೋವರ್ಧನ ಪರ್ವತವನ್ನು ಪೂಜಿಸಿದರು. ಇಂದ್ರ ಕೋಪಗೊಂಡು ಭಾರೀ ಮಳೆಯ ಸುರಿಮಳೆ ಮಾಡಿದಾಗ ಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿ ಜನರನ್ನು ರಕ್ಷಿಸಿದರು. ಇದು ಹೇಳುತ್ತದೆ, ಪ್ರಕೃತಿಯ ಗೌರವ, ಸತ್ಯದ ಧೈರ್ಯ ಮತ್ತು ಮಾನವತೆಯ ಪ್ರೀತಿ ಇವೇ ನಿಜವಾದ ದೇವ ಪೂಜೆ ಆಚರಣೆಯ ವಿಧಾನ. ಈ ದಿನ ಬೆಳಗ್ಗೆ ಮನೆಗಳ ಮುಂದೆ ಅಲಂಕಾರ, ರಂಗೋಲಿ, ಹೂವಿನ ಮಂಟಪ ಮಾಡಲಾಗುತ್ತದೆ. ಗೋವರ್ಧನ ಪೂಜೆಯ ಸಂದರ್ಭದಲ್ಲಿ ಅನ್ನಕೂಟ ಅಂದರೆ 100 ವಿಧದ ಭಕ್ಷ್ಯಗಳಿಂದ ಪೂಜೆ ಮಾಡಲಾಗುತ್ತದೆ. ಬಲಿಪಾಡ್ಯಮಿ ದಿನವನ್ನು ಸ್ತ್ರೀಯರು ಪತಿಯ ಆಯುಷ್ಯಕ್ಕಾಗಿ, ಗೃಹ ಶಾಂತಿ ಮತ್ತು ಸಮೃದ್ಧಿಗಾಗಿ ಆಚರಿಸುತ್ತಾರೆ. ಕೆಲವರು ಈ ದಿನ ವಿಷ್ಣು ಲಕ್ಷ್ಮಿ ಪೂಜೆ ಮಾಡುತ್ತಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಬಲಿಯನ್ನು ನೆನಪಿಸುವ ನಾಟಕಗಳು ಅಥವಾ ಬಲಿ ಪ್ರಾರ್ಥನೆಗಳು ನಡೆಯುತ್ತವೆ. ಹೆಚ್ಚು ಬೆಳಕು, ದೀಪಗಳು, ಧೂಪದ ಪರಿಮಳ ಈ ದಿನದ ಶಕ್ತಿ ಪೂರ್ತಿ ಮನಸ್ಸಿಗೆ ಶಾಂತಿ ತುಂಬುತ್ತದೆ. ಆಧ್ಯಾತ್ಮಿಕ ಅರ್ಥ. ಬಲಿಪಾಡ್ಯಮಿ ನಮಗೆ ಹೇಳುತ್ತದೆ, ದಾನ ಮಾಡುವಾಗ ದೇವರ ಕೃಪೆ ಹೆಚ್ಚುತ್ತದೆ. ಶರಣಾಗತಿಯಲ್ಲಿ ಶಕ್ತಿ ಇದೆ. ಅಹಂಕಾರವನ್ನು ತ್ಯಜಿಸಿದಾಗ ಆತ್ಮ ಬೆಳಗುತ್ತದೆ. ಬಲಿರಾಜನ ಜೀವನದಿಂದ ನಾವು ಕಲಿಯಬೇಕಾದ ಒಂದು ದೊಡ್ಡ ಪಾಠ. ನಾವು ಎಲ್ಲವನ್ನೂ ಹೊಂದಿದ್ದರೂ ದೇವರ ಕೃಪೆಯಿಲ್ಲದೆ ಏನೂ ಸಾಧ್ಯವಿಲ್ಲ. ಅದಕ್ಕೆ ಬಲಿ ತನ್ನ ತಲೆಯನ್ನೇ ಕೊಟ್ಟರು. ಆ ತ್ಯಾಗದಿಂದ ಅಮರನಾದ. ಇಂದಿಗೂ ಲಕ್ಷಾಂತರ ಮಂದಿ ಬಲಿದೇವನನ್ನು ಮಹಾದಾನಿ ಎಂದು ಸ್ಮರಿಸುತ್ತಾರೆ. ಇಂದಿನ ಕಾಲಕ್ಕೆ ಬಲಿಪಾಡ್ಯಮಿಯ ಸಂದೇಶ. ಇಂದಿನ ಜೀವನದಲ್ಲಿ ನಮ್ಮ ಅಹಂಕಾರ, ಹಣ, ಸ್ಥಾನ, ಹಿತದ ಮಾತುಗಳ ರೂಪದಲ್ಲಿ ಕಾಣಿಸುತ್ತದೆ. ಆದರೆ ಬಲಿಪಾಡ್ಯಮಿ ನಮಗೆ ನೆನಪಿಸುತ್ತದೆ, ಅಹಂಕಾರ ಬಿಟ್ಟು ಶರಣಾಗತಿ, ವಿನಯ ಮತ್ತು ದಾನ ಇವೇ ನಿಜವಾದ ಆಧ್ಯಾತ್ಮಿಕ ಬೆಳಕು. ನಾವು ಇಂದು ಬಲಿದೇವನಂತಾಗೋಣ. ಸಣ್ಣ ವಿಷಯಗಳಿಗೂ ಧನ್ಯತೆ ಇರಲಿ. ಪಡೆದದ್ದು ಹಂಚಿಕೊಳ್ಳೋಣ. ಮನಸ್ಸನ್ನು ದೇವರಿಗೆ ಅರ್ಪಿಸೋಣ. ಅವನೇ ನಿಜವಾದ ಬಲಿ, ತ್ಯಾಗದ ದೇವತೆ. ಈ ಬಲಿಪಾಡ್ಯಮಿ ದಿನದ ಬೆಳಕಿನಲ್ಲಿ ನಾವು ಅಹಂಕಾರದಿಂದ ವಿನಯದತ್ತ, ಮೂಢನಂಬಿಕೆಯಿಂದ ನಂಬಿಕೆಯತ್ತ, ಅಸಂತೋಷದಿಂದ ಕೃತಜ್ಞತೆಯತ್ತ ಸಾಗೋಣ. ದೀಪಾವಳಿಯ ಈ 4ನೇ ದಿನ ನಿಮ್ಮ ಮನೆಯಲ್ಲಿ ಕೇವಲ ದೀಪವಲ್ಲ, ಆಧ್ಯಾತ್ಮಿಕ ಬೆಳಕು ಕೂಡ ಹೊಳೆಯಲಿ. ಶುಭ ಬಲಿಪಾಡ್ಯಮಿ. ದೇವರ ಕೃಪೆ ನಿಮ್ಮ ಮನೆಗೆ ಹರಿಯಲಿ.